ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಬೆಳಗ್ಗೆ ನಾನು ತಿಂಡಿ ಬಂದು ಇಡ್ಲಿ ಹಾಗೆ ಟೊಮೊಟೊ ಆಲೂಗಡ್ಡೆ ಹಾಕ್ಬಿಟ್ಟು ಪಲ್ಯನ ಮಾಡಿದ್ದೆ. ಸ್ನೇಹಿತರೆ, ನಮ್ಮಮ್ಮ ನೋಡಿ ಇಲ್ಲಿ ಹೂವು ಎತ್ಕೊಂಡು ಪಾಪ ಕಟ್ಟಿ ಇಟ್ಟಿದ್ದಾರೆ. ಇದಕ್ಕೆ ಕನಕಾಂಬರ ಹೂವು ಮಿಕ್ಸ್ ಆಗಿದೆ. ಇದು ಬರೀ ಮಲ್ಲಿಗೆ ಹೂವು ಕಟ್ಬಿಟ್ಟು ಇಟ್ಟಿದ್ದಾರೆ. ಅದ್ರಲ್ಲಿ ಯಾವ್ದು ಬೇಕು ಅದನ್ನ ಮಾಡ್ಕೊ ಅಂತ ಹೇಳಿದ್ದಾರೆ. ನಾನು ಅದರಲ್ಲಿ ಈ ಹೂವನ್ನೇ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಬೇಜಾರು ಮಾಡ್ಕೊಳ್ತಾರೆ ಪಾಪ. ಅವರು ಕಟ್ಟಿ ಇಟ್ಟಿರೋದಕ್ಕಾದರೂ ಒಂದು ಬೆಲೆ ಕೊಡಬೇಕಲ್ವ. ಸ್ನೇಹಿತರೆ, ನಮ್ಮನೆ ಮುಂದುಗಡೆ ಈ ರೀತಿ ಕಲ್ಲುಗಳನ್ನ ರಾಶಿ ಹಾಕ್ಸಲಾಗಿತ್ತು. ಇದು ಯಾವ ಕಲ್ಲಪ್ಪ ಅಂತಂದರೆ ನಮ್ಮ ಹಳೆ ಮನೆ ಇತ್ತಲ್ವ, ಆ ಒಂದು ಮನೆಯ ಕೆಳಗಡೆ ಫೌಂಡೇಶನ್ಗೆ ಹಾಕಿದಂತಹ ಕಲ್ಲುಗಳು ಸೈಜ್ ಮಾತ್ರ ತುಂಬ ದೊಡ್ಡದಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋನ ಮಾಡ್ತಿರೋ ಮುಖ್ಯ ಕಾರಣ ಏನಪ್ಪ ಅಂತ ಅಂದರೆ, ನನ್ನ ಹಾಗೆ ನಮ್ಮ ಯಜಮಾನ್ರದ್ದು ಮದುವೆಯಾಗಿ ಫೆಬ್ರವರಿ 2ನೇ ತಾರೀಕಿಗೆ 12 ವರ್ಷ ಕಂಪ್ಲೀಟ್ ಆಗುತ್ತೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಈ 12 ವರ್ಷ ನಾವು ತುಂಬ ಹೊಡೆದಾಡಿದ್ವಿ, ಜಗಳಾಡಿದ್ವಿ, ಕೈಯಾಡ್ಕೊಂಡಿದ್ವಿ, ಹಾಗೆ ಖುಷಿಯಾಗೂ ಸಹ ಜೀವನನ ನಡೆಸಿದ್ದೀವಿ. ಈ 12 ವರ್ಷದಲ್ಲಿ ಏನಾಗ್ತಿತ್ತು ಅಂದರೆ, ನಾನು ಪ್ರಾಪರಾಗಿ ಅವ್ರದ್ದು ಆ್ಯನಿವರ್ಸರಿ ಟೈಮ್ಗೆ ಅಥವಾ ಅವರ ಒಂದು ಬರ್ತ್ಡೇ ಟೈಮಿಗೆ ನಾನು ಯಾವಾಗಲೂ ಏನೂ ಕೊಡ್ತಿಲ್ಲ. ಅಂದರೆ ಅದು ಹಿಂದೆ ಮುಂದೆ ಯಾವಾಗಲಾದ್ರೂ ನಾನು ದುಡ್ಡಿರುವಾಗ ಕೊಡಿಸಿದ್ದೀನಿ. ಆದರೆ ಆ್ಯನಿವರ್ಸರಿಗೆ ಅಂತ ನಾನು ಯಾವಾಗಲೂ ಏನು ಗಿಫ್ಟ್ ಕೊಟ್ಟಿರಲಿಲ್ಲ. ಹಾಗಾಗಿ ಗಿಫ್ಟ್ಗಳನ್ನ ತರಿಸಿ ಇವಾಗ ಪ್ರಯತ್ನ ಮಾಡ್ತಾಯಿದ್ದೀನಿ. ನಾವು ಆ್ಯನಿವರ್ಸರಿ ದಿವಸ ಇದನ್ನ ಕೊಟ್ಟು ಅವರು ಏನಂತಾರೆ ಅನ್ನೋದನ್ನು ಸಹ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ, ಲೈಫ್ ಇಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತ ಅಂತಾರೆ. ಸದ್ಯಕ್ಕೆ ನನ್ನ ಆಸೆ ಏನು ಅಂತ ನೀವೇನಾದರೂ ಕೇಳಿದ್ರೆ, ಇರೋಷ್ಟು ದಿನ ಖುಷಿಯಾಗಿ ನೆಮ್ಮದಿಯಾಗಿ ಜೀವನನ ಸಾಗಿಸ್ಬೇಕು ಅಂತ. ಯಾಕೆಂದರೆ ಈ ನಡುವೆ ನಾನು ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೆ ಹೆಚ್ಚು. ಹಂಗಂತ ನನಗೇನು ಸಿಕ್ಕಿಲ್ಲ ಅಂತಲ್ಲ. ಒಬ್ಬ ಮನುಷ್ಯ ಒಂದು ನೆಮ್ಮದಿಯಾದ ಒಂದು ಜೀವನ ನಡೆಸಬೇಕು ಅಂತಂದರೆ ಏನೇನು ಬೇಕೋ ಅದೆಲ್ಲವೂ ನನಗೆ ಸಿಕ್ಕಿದೆ. ಅದಕ್ಕೆ ನಾನು ಯಾವಾಗಲೂ ದೇವರಿಗೆ ಕೃತಜ್ಞತೆನ ಸಲ್ಲಿಸಲೇಬೇಕು. ಯಾಕಂತಂದರೆ ಇರೋಕೆ ಒಂದು ಮನೆ ಇದೆ, ಎಲ್ಲರೂ ಹೋಗ್ತೀವಿ ಅಂದರೆ, ಹೊರಗಡೆ ಹೋಗ್ತೀವಿ ಅಂದರೆ ಓಮಿನಿ ಇದೆ, ಇಬ್ಬರೇ ಹೋಗ್ತೀವಿ ಅಂದರೆ ಒಂದು ಸ್ಕೂಟಿ ಇದೆ. ದುಡ್ಕೊಂಡು ತಿನ್ನೋಕ್ಕೆ ಇನ್ನೊಬ್ರು ಕೈ ಕೆಳಗಡೆ ಹೋಗ್ತಾನೆ ಇರೋ ಹಂಗೆ ನಮ್ಮದೇ ಆದ ಸ್ವಲ್ಪ ಜಮೀನಿದೆ. ಹೆಣ್ಮಗು ಇಲ್ಲ ಅನ್ನಂಗಿಲ್ಲ, ಗಂಡು ಮಗು ಇಲ್ಲ ಅನ್ನಂಗಿಲ್ಲ, ಇಬ್ಬರೂ ಸಹ ಇದ್ದಾರೆ. ತುಂಬ ಒಳ್ಳೆ ಕುಟುಂಬ ಇದೆ. ತುಂಬ ಖುಷಿಯಾಗುತ್ತೆ ಈ ಒಂದು ವಿಚಾರಕ್ಕೆ. ಈ ಒಂದು ನನ್ನ ಮದುವೆ ಆಯ್ಕೆ ಸಂಪೂರ್ಣವಾಗಿ ನಮ್ಮ ಅಪ್ಪಂದೇ ಆಗಿತ್ತು. ನಮ್ಮಪ್ಪ ಯಾವಾಗಲೂ ಅಷ್ಟೇ, ನಮ್ಮಪ್ಪ ಅಂತಲ್ಲ ನಮ್ಮ ಮನೆಯವ್ರು ಯಾವಾಗಲೂ ಅಷ್ಟೇ, ನನ್ನ ಬಗ್ಗೆ ಏನೇ ನಿರ್ಧಾರ ತಗೊಂಡ್ರು ಅದು ಕರೆಕ್ಟಾಗೇ ಇರುತ್ತೆ ಅನ್ನೋದು ನಿಜವಾಗ್ಲೂ ಮತ್ತೊಮ್ಮೆ ಸತ್ಯ ಅನ್ನೋದು ಸಾಬೀತಾಗಿದೆ. ನಮ್ಮಪ್ಪ ಇಲ್ಲಿಗೆ ನಮ್ಮ ಯಜಮಾನ್ರಿಗೆ ಮದುವೆ ಮಾಡ್ಕೊಳ್ಳೋಕ್ಕೆ ನಮ್ಮ ಯಜಮಾನ್ರು ನನ್ನ ನೋಡೋಕೆ ಬಂದಿದ್ದು ಜೂನಲ್ಲಿ. ಬಟ್ ನಮ್ಮಪ್ಪ ಹೆಚ್ಚು ಕಡಿಮೆ 4 ರಿಂದ 5 ತಿಂಗಳು ಟೈಮ್ ತಗೊಳ್ತು. ಹೇಗೆ ಏನು ಅಂತ ವಿಚಾರಿಸ್ಕೊಂಡು ಸರಿ ನನಗೆ ಸಂಬಂಧ ಓಕೆ ಇದೆ ಅಂತ ಹೇಳಲಿಕ್ಕೆ ಇವರು ಜೂನಲ್ಲಿ ಬಂದಿದ್ದು. ನಮ್ಮದು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರಲ್ಲಿ ನಮಗೆ ಎಂಗೇಜ್ಮೆಂಟ್ ಆಗಿದ್ದು. ಹಾಗೆ ಫೆಬ್ರವರಿ 2ನೇ ತಾರೀಕಲ್ಲಿ ನಮ್ಮ ಮದುವೆ ಆಗಿದ್ದು. ನಾನು ಹೇಳಿದಾಗೆ ನಮ್ಮ ಅಪ್ಪನ ನಿರ್ಧಾರ ಯಾವಾಗಲೂ ನನ್ನ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಯಾವಾಗಲೂ ಸರಿಯಾಗಿ ಇತ್ತು, ಸರಿಯಾಗಿ ಇರುತ್ತೆ ಕೂಡ. ಬಟ್ ಇವತ್ತಿಗೆ ನಾನು ಇಷ್ಟೊಂದು ಖುಷಿನ ವ್ಯಕ್ತಪಡಿಸೋಕ್ಕೆ ನಮ್ಮಪ್ಪ ನನ್ನ ಜೊತೆಗಿಲ್ಲ. ಬೇಜಾರಾಗುತ್ತೆ. ಆದರೆ ನಮ್ಮಪ್ಪನ ಆಯ್ಕೆ ಇತ್ತಲ್ಲ, ನಮ್ಮಪ್ಪನಷ್ಟೇ ನನ್ನನ್ನು ಕಾಳಜಿ ಮಾಡುವಂತಹ ನನ್ನ ಗಂಡ ಇದ್ದಾರೆ. ನಮ್ಮಪ್ಪ ಯಾವ ರೀತಿ ನಾನು ಪ್ರೊಟೆಕ್ಟಿವ್ ಆಗಿ, ಎಷ್ಟು ಸೆನ್ಸಿಟಿವ್ ಆಗಿದ್ರು ನಮ್ಮಪ್ಪ ನನ್ನ ವಿಚಾರದ ಬಗ್ಗೆ, ಹಾಗೆ ನಮ್ಮ ಯಜಮಾನ್ರು ಸಹ ಅಷ್ಟು ಸೆನ್ಸಿಟಿವ್ ಅವರು ನನ್ನ ಬಗ್ಗೆ. ತುಂಬ ಖುಷಿಯಾಗುತ್ತೆ. ನಮ್ಮಪ್ಪನ ಸ್ಥಾನವನ್ನು ನಮ್ಮ ಯಜಮಾನ್ರು ತುಂಬ್ತಾಯಿದ್ರು. ನನಗಂತೂ ಈ ಒಂದು 4 ವರ್ಷದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗೋಯಿತು. ಬಟ್ ಎಲ್ಲ ಟೈಮಲ್ಲೂ ನನ್ನ ಜೊತೆಗೆ ನಿಂತು ಎಲ್ಲವನ್ನ ನಿಭಾಯಿಸ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ. ಹಾಗಾಗಿ ನಾನು ಅವರಿಗೆ ಧನ್ಯವಾದ ಹೇಳಲೇಬೇಕು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರೋದು, ಹಾಗೆ ಈ ಒಂದು ಗಿಫ್ಟನ್ನು ಸಹ ಕೊಡ್ತಾ ಇರೋದು. ಯಾಕಂದರೆ ಪಾಪ ಅವ್ರ ಹತ್ರ ಅವರು ಯಾವಾಗಲೂ ನನ್ನ ಬರ್ತಡೇ ಇರಲಿ, ಆ್ಯನಿವರ್ಸರಿ ಇರಲಿ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಗಿಫ್ಟು ಅಂತ ಹೇಳ್ಬಿಟ್ಟು ನನಗೆ ಏನಾದ್ರೂ ಸಹ ಕೊಡಿಸೋರು. ಆದರೆ ನಾನೇ ಇದುವರೆಗೂ ಏನೂ ಕೊಟ್ಟಿರಲಿಲ್ಲ. ಹಾಗಾಗಿ ಒಟ್ಟು ಈಗ 12 ವರ್ಷ ಕಂಪ್ಲೀಟ್ ಆಗಿದೆ. ಹಾಗಾಗಿ ನಾನು 12 ಗಿಫ್ಟ್ಗಳನ್ನ ಅವರಿಗೆ ಉಪಯೋಗ ಆಗುವಂತಹ ಗಿಫ್ಟ್ಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಖುಷಿ ಪಡ್ತಾರೆ ಒಟ್ಟಲ್ಲಿ. ಅದನ್ನೂ ಒಂದು ಬ್ಲಾಗ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಎಲ್ಲೋ ಮಾತಾಡ್ಕೊಂಡು ಇಲ್ಲೆಲ್ಲೋ ಹೋದೆ. ನಮ್ಮ ಮದುವೆ ಆದಮೇಲೆ ಒಂದು ಪ್ರಾವಿಸರ್ ಸ್ಟೋರ್ ಇತ್ತು, ಅದನ್ನು ಮುಚ್ಚಬೇಕಾದಂಥ ಒಂದು ಸಂದರ್ಭ ಬಂತು. ಆ ಪ್ರಾವಿಸನ್ ಸ್ಟೋರ್ನ ಮುಚ್ಚಿದಾಗ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಯಾಕಂತಂದರೆ ಅಷ್ಟು ವರ್ಷ ಅವರು, ಅದಕ್ಕಿಂತ ಮುಂಚೆ ಅವರು ಬೆಂಗಳೂರ ಅಪೋಲೋ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ಕೊಂಡಿದ್ರು. ಅಲ್ಲಿಂದ ಒಂದು ಪ್ರಾವಿಸನ್ ಸ್ಟೋರ್ ಮಾಡ್ಕೊಂಡಿದ್ರು, ಒಬ್ಬರೇ ಮಗ ಅಂತ ಹೇಳ್ಬಿಟ್ಟು. ಅದು ಮುಚ್ಚಾದ್ಮೇಲೆ ಮನೇಲೇ ಇರಬೇಕಾಗಿತ್ತು. ಮನೇಲಿ ಅಂತಂದರೆ ನಮ್ಮದೇ ಜಮೀನಿದೆ, ಯಾರ ಕೈ ಕೆಳಗಡೆ ಹೋಗಿ ಕೆಲಸ ಮಾಡುವಂತಹ ಒಂದು ಅದು ಎಂತಹ ಸಂದರ್ಭ ಏನಿಲ್ಲ ನಮಗೆ.
ಅವಾಗ ಒಂದು ಸ್ವಲ್ಪ ಕಷ್ಟ ಆಯಿತು. ತುಂಬ ಅಂದರೆ ತುಂಬ ನೆಗೆಟಿವ್ ಆಗಿ ಮಾತಾಡಿದ್ರು ಸ್ನೇಹಿತರೆ. ನಂಗೆ ಇವಾಗ್ಲೂ ಕೆಲವೊಂದು ನೆನಪಿದೆ. ನಂಗೆ ಇತ್ತೀಚೆಗೆ ಬೇಗೆಲ್ಲನೂ ಮರ್ತೋಗುತ್ತೆ, ಆದರೆ ಕೆಲವೊಂದು ಮಾತುಗಳು ತುಂಬ ಚೆನ್ನಾಗಿ ನೆನಪಿದೆ. ಎಲ್ಲಕ್ಕೂ ಒಂದೊಂದು ಟೈಮ್ ಇರುತ್ತಲ್ವ. ಸೊ ಇವಾಗ ನಮ್ಮ ಟೈಮ್ ಬಂದಿದೆ. ಅವಾಗ ತುಂಬ ಕಷ್ಟಪಟ್ಟು ನಮ್ಮ ಯಜಮಾನ್ರು ಅವರ ಮಾತುಗಳು, ಹೇಳಿಕೆ ಮಾತೇನಿರುತ್ತೆ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಇವತ್ತಿಗೆ ಒಂದು ಹಂತಕ್ಕೆ ಬಂದಿದ್ದೀವಿ ಅಂತಂದರೆ ಅದಕ್ಕೆ ಅವರು ಕಾರಣ ಅಂತ ಹೇಳ್ಬೋದು. ಇವಾಗ ನಾನು ಹೇಳಿದ್ನಲ್ಲ, ಇರೋಕ್ಕೆ ಮನೆ ಇದೆ, ಎಲ್ಲನೂ ಇದೆ, ಸಾಕು ನೆಮ್ಮದಿಯಾಗಿ ಜೀವನ ಸಾಗಿಸ್ಕೊಂಡು ಹೋದ್ರಾಯ್ತು. ಯಾವಾಗಲೇ ಆಗಲಿ ನಾನು ನಿಮ್ಗೆ ಹೇಳೋದೇನಪ್ಪ ಅಂತಂದರೆ, ಏನೋ ಕಷ್ಟ ಬಂತು ಅಂದ ತಕ್ಷಣ ಅಲ್ಲಿಗೆ ಸ್ಟಾಪ್ ಆಗೋಕ್ಕೆ ಹೋಗ್ಬಿಡಿ. ನಮ್ಮ ಜೀವನ ಇರುತ್ತಲ್ವ, ನಮ್ಮ ಜೀವನ ಇರುತ್ತೆ, ಅದನ್ನು ರೂಪಿಸ್ಕೊಂಡು ಹೋಗ್ಬೇಕಾಗಿರುತ್ತೆ, ನಮ್ಮ ಕರ್ತವ್ಯ ಆಗಿರುತ್ತೆ. ಈಗ ನಿಮ್ಮ ಪಾರ್ಟ್ನರ್ ಯಾರೇ ಆಗಿರಲಿ, ಅದು ಗಂಡ ಆಗಿರಲಿ ಅಥವಾ ಹೆಂಡತಿ ಆಗಿರಲಿ, ಏನೋ ಒಂದು ತಪ್ಪು ಆಗಿರುತ್ತೆ, ಅದನ್ನು ಸರಿಪಡಿಸ್ಕೊಂಡು ಮುಂದೆ ಸಾಗುವಂತಹ ಒಂದು ಮನಸ್ಥಿತಿನ ಬೆಳೆಸ್ಕೊಳ್ಳಿ. ಅಯ್ಯೋ ಏನೋ ಒಂದು ತಪ್ಪು ಮಾಡಿದ ತಕ್ಷಣ ಅಯ್ಯೋ ಇವನೇನಪ್ಪ ನನ್ನ ಗಂಡ ಹಿಂಗೆ ಮಾಡ್ಬಿಟ್ಟ ಅಂತ ಬಿಟ್ಬಿಟ್ಟು ಓಡೋಗೋದು, ಹೋಗಿ ಅಪ್ಪನ ಮನೇಲಿ ಕೂರೋದು, ಅದೆಲ್ಲ ತಪ್ಪು ಎಲ್ಲರಿಂದಲೂ ಆಗುತ್ತೆ. ಯಾರು ಏನಿಲ್ಲಿ ನಾವೇನು ದೇವ್ರುಗಳ ಆಗುತ್ತೆ, ಅದನ್ನು ತಿದ್ಕೊಂಡು ಮಾಡ್ಕೊಂಡು ಹೋಗ್ಬೇಕಷ್ಟೇ ಸ್ನೇಹಿತರೆ. ಪ್ಯಾಕ್ ಮಾಡೋದು ನಾನು ಭಾಳ ಸುಲಭ ಅಂದ್ಕೊಂಡೆ. ಇಷ್ಟೊತ್ತಾದರೂ ನಾನು ಬರೀ 2 ಗಿಫ್ಟ್ನ ಪ್ಯಾಕ್ ಮಾಡೋಕ್ಕಾಗಿರೋದು. ಇನ್ನೇನು ಸುಮಾರು ಇದೆ, ಇನ್ನೂ ಸುಮಾರು ಇಸ್ಕೊಂಡೇ ಬಂದಿಲ್ಲ. ಪಾರ್ಸಲ್ ಅವ್ರು ಕೊಟ್ಟೋಗಿದ್ದಾರೆ, ಹೋಗಿ ಇಸ್ಕೊಬರೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಸಿಂಚು ಅವರು ನಮ್ಮ ಅಮ್ಮನ ಮನೆಗೆ ಹೋಗ್ತಾವ್ರೆ. ಹಾಗಾಗಿ ಅವರೇ ಬಂದು ಇಸ್ಕೊಬರ್ಬೇಕು, ಇಲ್ಲ ನಮ್ಮ ಯಜಮಾನ್ರು ಹೋದರೆ ಗೊತ್ತಾಗ್ಬಿಡುತ್ತಲ್ಲ. ಹಾಗಾಗಿ ಇದು ಒಂಥರ ಚೆನ್ನಾಗಿದೆ. ನಮ್ಮ ಯಜಮಾನ್ರು ಗೊತ್ತಾಗ್ದಾಗೆ ಗಿಫ್ಟ್ನ ತರಿಸಿ ಪ್ಯಾಕ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಮಾಡೋದು, ಇದು ಒಂಥರ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಜಾಸ್ತಿ ಆಗ್ತದೆ. ಯಾಕಂದರೆ ಇಷ್ಟು ವರ್ಷದಲ್ಲಿ ನಾನು ಯಾವಾಗಲೂ ಈ ರೀತಿ ಸರ್ಪ್ರೈಸ್ ಅವ್ರಿಗೆ ಯಾವಾಗಲೂ ಕೊಟ್ಟಿರಲಿಲ್ಲ. ನೋಡೋಣ ಏನಾಗುತ್ತೆ. ನಮ್ಮ ಆ್ಯನಿವರ್ಸರಿ ದಿವಸ ಗೊತ್ತಿಲ್ಲ, ಅವತ್ತಿಗೆ ಇನ್ನೇನಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ನಾವು ಏನೇ ಪ್ರೋಗ್ರಾಮ್, ಯಾವ ಫಂಕ್ಷನ್ ಮಾಡಲಿ ಅಥವಾ ಏನೋ ಒಂದು ಈ ರೀತಿ ಸಣ್ಣ ಪುಟ್ಟ ಬರ್ತಡೇಗಳು ಮಾಡಲಿ, ಯಾವಾಗಲೂ ಒಂಥರ ಗಡಿಬಿಡಿ, ಏನಾದರೂ ಒಂದು ಸಮಸ್ಯೆ ಆಗ್ತಾ ಇರುತ್ತೆ. ಬಟ್ ಈ ಸತಿ ಏನೂ ಆಗ್ದಾನೆ ಇರಲಿ ಅಂತ ಅಂದ್ಕೊಳ್ತೀನಿ. ಹಾಗೆ ನಮ್ಮ ಯಜಮಾನ್ರು ನನ್ನ ಸಿಕ್ಕಾಪಟ್ಟೆ ಕೇರ್ ಮಾಡ್ತಾರೆ. ಅವರಿಗೆ ನಿಜವಾಗ್ಲೂ ನಾನು ಧನ್ಯವಾದನ ಅರ್ಪಿಸ್ಲೇಬೇಕು. ಅದಕ್ಕೆ ಇದೆಲ್ಲ ಒಂಥರ ಲಂಚದ ಥರ ಕೊಡ್ತಾಯಿದ್ದೀನಿ. ಏನೇ ಇರಲಿ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಯಜಮಾನ್ರೆ. ಈ ವಿಡಿಯೋ ನೀವು ನಮ್ಮ ಆ್ಯನಿವರ್ಸರಿ ದಿವಸ ನೋಡ್ತಾ ಇರ್ತೀರ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಯಾವಾಗಲೂ ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ನೀವು ಆಸೆ ಪಡುವಂಥದ್ದೆಲ್ಲ ನಿಮಗೆ ಆದಷ್ಟು ಬೇಗ ಸಿಗಲಿ, ನಿಮ್ಮ ಕನಸುಗಳೆಲ್ಲ ಆದಷ್ಟು ಬೇಗ ಪೂರೈಸಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಸದ್ಯಕ್ಕೆ ಇವಾಗ 4 ಗಿಫ್ಟ್ಗಳನ್ನ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಈಗ ಎತ್ತಿಡಬೇಕು, ಯಾಕಂದ್ರೆ ಇನ್ನೇನು ನಮ್ಮ ಯಜಮಾನ್ರು ಬಂದುಬಿಡ್ತಾರೆ. ಸ್ನೇಹಿತರೆ, ಸದ್ಯಕ್ಕೆ ಇವಾಗ ಒಂದು 9 ಗಿಫ್ಟ್ಗಳನ್ನ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, 9 ಆಗಿದೆ. ಇನ್ನು ಪ್ಯಾಕ್ ಮಾಡೋದು ಸ್ವಲ್ಪ ಬಾಕಿ ಇದೆ. ಇನ್ನೂ ಒಂದು ಬಂದಿಲ್ಲ ಪಾರ್ಸಲ್ಗಾಗಿ ವೆಯ್ಟಿಂಗು. ಅಷ್ಟೊಂದು ನೀಟಾಗಿ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಟೇಪ್ ನೋಡಿ, ಇಲ್ಲಿ ಇಷ್ಟು ದೊಡ್ಡ ಟೇಪ್ ಸಿಕ್ತು, ಚಿಕ್ಕ ಟೇಪ್ ಸಿಗಲೇ ಇಲ್ಲ. ಈಗ ಇಷ್ಟೂ ಪ್ಯಾಕ್ ಮಾಡಾದ್ಮೇಲೆ ಚಿಕ್ಕ ಟೇಪ್ ಸಿಕ್ತು. ಬಟ್ ಪರವಾಗಿಲ್ಲ, ಒಂದು ರೇಂಜಿಗೆ ಮಾಡಿದ್ದೀನಿ. ಇಲ್ಲಿರೋ ಎಲ್ಲ ಒಂದು ಗಿಫ್ಟ್ಗಳನ್ನ ನಾನು ಆನ್ಲೈನಿಂದನೇ ಪರ್ಚೇಸ್ ಮಾಡಿರೋದು. ಇದು ಒಂದು ಪರ್ಫ್ಯೂಮ್ ಮಾತ್ರ ನಾನು ಅಂಗಡಿಗೆ ಹೋಗಿ ತಗೊಬಂದಿರೋದು. ಇನ್ನೆಲ್ಲನೂ ಆನ್ಲೈನಲ್ಲೇ ಶಾಪಿಂಗ್ ಮಾಡಿರೋದು. ಸ್ನೇಹಿತರೆ, ನಾನು ಆರ್ಡ್ರ್ ಮಾಡಿರೋದ್ರಲ್ಲಿ ಇನ್ನೂ 1 ಪಾರ್ಸಲ್ ಬರಲಿಕ್ಕೆ ಬಾಕಿ ಇದೆ. ಇನ್ನೊಂದು 3 ಗಿಫ್ಟ್ಗಳನ್ನ ಪ್ಯಾಕ್ ಮಾಡೋಕ್ಕೆ ಉಳ್ಕೊಂಡಿದೆ. ಎಲ್ಲನೂ ಪ್ಯಾಕ್ ಮಾಡಿ ನಮ್ಮ ಯಜಮಾನರಿಗೆ ಸರ್ಪ್ರೈಸ್ ಕೊಟ್ಟು ಅದನ್ನು ಸಹ ಒಂದು ವ್ಲಾಗ್ ಮಾಡಿ ನಿಮಗೆಲ್ಲರಿಗೂ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.